ಓಕೆ. ಮೊನ್ನೆ ಮಾತಾಡಬೇಕಾದ್ರೆ ನೀವು ಸ್ಟೇಜ್ ಮೇಲೆ ಭಾವುಕರಾಗಿ ಮಾತಾಡ್ತೀರಾ. ಅಂದ್ರೆ ಪ್ರೇಮ್ ಸರ್‌ಗೆ, ದ್ರೋಣಾಚಾರ್ಯರಿಗೆ ಹೋಲಿಸಿ ನಾನು ಅವ್ರ ಶಿಷ್ಯ ಅನ್ನೋ ರೀತಿಯಲ್ಲಿ ಮಾತಾಡ್ತೀರಾ. ಅಷ್ಟೊಂದು ಪ್ರಭಾವ ಬೀರಿದ್ರಾ ಅವರು ಈ ಒಂದು ಜರ್ನಿನಲ್ಲಿ? ಅಂದ್ರೆ ನಾನು ತುಂಬಾ ಸಲ ಹ್ಮ್. ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತೀನಿ. ಹ್ಮ್. ಗುರು ನಾವೆಲ್ಲ ಕ್ಲಾಸಿಂದ ಹೊರಗಡೆ ನಿಂತಿರೋ ಹುಡುಗರು ನಾವು ಹ್ಮ್. ಬೆಂಚ್ ಮೇಲೆ ಕೂತ್ಕೊಳ್ಳೋಕೆ ಒಳಗಡೆ ಬೆಂಚ್ ಮೇಲೆ ಕೂತ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕರೆ ಸಾಕು ಹ್ಮ್. ಸಿನಿಮಾ ಇಂಡಸ್ಟ್ರಿಲಿ. ಹ್ಮ್. ಹೋಗಿ ಕುತ್ಕೊಂಡಾಗ ನೋಡ್ತೀವಿ ಅಲ್ಲಿ ಆಲ್ರೆಡಿ ಅವರೆಲ್ಲ ಬೆಂಚ್ ಮಾರ್ಕ್ ಇಟ್ಟೋಗಿರ್ತಾರೆ ಅಂತ. ಆ ಥರ ಒಂದು ಮೂಮೆಂಟು ಮೇಡಮ್. ಹ್ಮ್. ಯಾಕಂದ್ರೆ ಪ್ರೇಮ್ ಸರ್ ಜೋಗಿ ಸಿನಿಮಾ ಆಗಿರ್ಬೋದು, ಏನಾಗಿರ್ಬೋದು, ಇವತ್ತು ನೀವು ಜೋಗಿಲಿ ಒಂದು ಡೈಲಾಗ್ ತೆಗೆದ್ಬಿಟ್ಟು ಇದನ್ನ ತೆಗಿಬೋದಿತ್ತು ಗುರು ಜಾಸ್ತಿ ಆಯ್ತು ಅನ್ನೋಕೆ ಸಾಧ್ಯನೇ ಇಲ್ಲ. ಹ್ಮ್. ಈ ಸೀನ್ ತೆಗೆದ್ಬಿಡಿ ನೀವು ಅನ್ನೋಕೆ ಸಾಧ್ಯನೇ ಇಲ್ಲ. ಏ ಗುರು ಶಿವಣ್ಣ ಯಾಕೆ ಗುರು ಜಾಸ್ತಿ ಪರ್ಫಾರ್ಮ್ ಮಾಡಿದ್ದಾರೆ, ಹೌದು. ಕಡಿಮೆ ಮಾಡಬೇಕಿತ್ತು ಅನ್ನೋಕೆ ಸಾಧ್ಯ ಇಲ್ಲ. ಅವಕಾಶನೇ ಇಲ್ಲ ಹೌದು. ಮೇಡಮ್. ಯಾವ ಹ್ಮ್. ಪಾತ್ರಗಳಿಗೆ ಹೇಳಕ್ ಸಾಧ್ಯ ಇಲ್ಲ ನೀವು. ಅಲ್ಲಿ ಯಾರೋ ಹೆಣ ಹೊತ್ಕೊಂಡು ಹೋಗ್ತಿರ್ತಾನೆ, ಅವಂದೇನೋ ಒಂದು ಕ್ಯಾರೆಕ್ಟ್ರು. ನೀವು ಅವನ ಪರ್ಫಾರ್ಮೆನ್ಸ್‌ನ ನೀವು ಯಾವುದನ್ನು ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಅವೆಲ್ಲ ಬೇರೆ ಥರ ವರ್ಕು ಮೇಡಮ್. ಅವೆಲ್ಲ ತುಂಬ ಇನ್ಸ್ಪೈರ್ ಮಾಡುತ್ತೆ ನನಗೆ. ಪ್ರೇಮ್ ಸರ್ ಆಗಿರ್ಬೋದು, ತರುಣ್ ಸುಧೀರ್ ಸರ್ ಆಗಿರ್ಬೋದು, ಪ್ರಶಾಂತ್ ನೀಲ್ ಸರ್ ಆಗಿರ್ಬೋದು, ಹ್ಮ್. ಅವ್ರು ಬೇರೆ ಬೇರೆ ಆಯಾಮಗಳಲ್ಲಿ ಸಿನಿಮಾಗಳನ್ನ, ಒಂದು ಕಥೆಗಳನ್ನ ಅವೆಲ್ಲ ಹೇಳ್ಕೊ ಬರ್ತಾರೆ. ಅದು ತುಂಬ ಇನ್ಸ್ಪೈರ್ ಮಾಡುತ್ತೆ. ಯಾಕಂದ್ರೆ ಪ್ರೇಮ್ ಸರ್‌ಗೆ ನಾನು ಸೆಲೆಕ್ಟ್ ಆದಾಗ್ಲೂ ಮಿನಿಮಮ್ ಅವರು ನಾನು 3-4 ತಿಂಗಳು ಪ್ರೇಮ್ ಸರ್‌ನ ಮಾತೇ ಆಡಿಸಿಲ್ಲ ನಾನು. 3-4 ತಿಂಗಳು. ನಾನು ಮಾತೇ ಆಡಿಸಿಲ್ಲ ನಾನು. ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಫಸ್ಟ್ ಟೈಮ್ ಹೇಳ್ಕೊತಿದ್ದೀನಿ ನಾನು. ಹ್ಮ್. ಯಾಕಂದ್ರೆ ಅದೊಂದು ಭಯ ನನಗೆ. ಗುರು ಇಷ್ಟು ದೊಡ್ಡ ಡೈರೆಕ್ಟ್ರು ಇಷ್ಟು ವರ್ಷ